ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಪ್ರಕರಣ ಏನಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಂಗಳೂರಿನಿಂದ ರಾಜೀವ್ ಗೌಡ ಅವಿತು ಕುಳಿತಿದ್ದಂತಹ ಜಾಗವನ್ನ ಪತ್ತೆ ಮಾಡಲಾಗಿದೆ. ರಾಜೀವ್ ಗೌಡ ರಹಸ್ಯವಾಗಿ ಅವಿತಿದ್ದ ಅಡಗುತಾಣ ಪತ್ತೆಯಾಗಿದೆ. TV5 ನಲ್ಲಿ ರಾಜೀವ್ ಅಡಗಿದ್ದ ಜಾಗದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಿಕೋ ಇಕೋ ಡಿಸೈನ್ ಸ್ಟೋರ್ ನಲ್ಲಿ ಅಡಗಿದ್ದ ರಾಜೀವ್ ಗೌಡ ಎನ್ನುವಂತಹ ಡೀಟೇಲ್ಸ್ TV5 ಇಂದ ಗೊತ್ತಾಗ್ತಾ ಇದೆ. ಮಂಗಳೂರಿನ ಪಚ್ಚನಾಡಿ ಸಮೀಪದ ಜೀಕ್ ಇಕೋ ಡಿಸೈನ್ ಸ್ಟೋರ್ ನಲ್ಲಿ ಎಕ್ಸ್ಕ್ಲೂಸಿವ್ ವಿಚಾರ ಗೊತ್ತಾಗಿದೆ. 4 ದಿನ ಆತ ಅಂದ್ರೆ ರಾಜೀವ್ ಗೌಡ ಅಲ್ಲಿಯೇ ಅವಿತು ಕುಳಿತಿದ್ದ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈತನನ್ನ ಹಿಡಿಯೋದೇ ಬಹಳಷ್ಟು ನಿಗೂಢದ ಕೆಲಸವಾಗ್ಬಿಟ್ಟಿತ್ತು. ಒಂದು ಕಡೆ CM ಅವರು ಕೂಡ ಕೆಂಡಾಮಂಡಲರಾಗಿದ್ರು. ಆತನನ್ನ ಹಿಡಿಯೋದಕ್ಕೆ ಎಷ್ಟು ದಿನ ಬೇಕಾ ಅಂತ ಹೇಳಿ, ಇನ್ನು ಗೃಹ ಸಚಿವರು ಹೇಳ್ತಾ ಇದ್ರು ಎಷ್ಟು ದಿನ ಬೇಕು, ಎಷ್ಟು ದಿನ ಬಚ್ಚಿಟ್ಕೊಳ್ತಾನೆ, ಬರಲೇಬೇಕು ಅಂತ ಹೇಳಿ. ಆದ್ರೆ ಮಿಂಚಿನ ಕಾರ್ಯಾಚರಣೆಯಲ್ಲಿ ಸದ್ಯ ಆತನನ್ನೇನೋ ಪತ್ತೆ ಮಾಡಲಾಗಿದೆ. ಆದ್ರೆ ಆತ ಇಷ್ಟು ದಿನ ರಹಸ್ಯವಾಗಿ ಎಲ್ಲಿ ಅವಿತು ಕುಳಿತಿದ್ದ ಅನ್ನೋದು ಸದ್ಯಕ್ಕೆ TV5 ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ನೋಡಿ. ಜೀಕ್ ಇಕೋ ಡಿಸೈನ್ ಸ್ಟೋರ್ ನಲ್ಲಿ ಈತ ಅಡಗಿ ಕುಳಿತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಧೈರ್ಯವಾಗಿ ಬೇಕಾಬಿಟ್ಟಿ ಒಂದು ಮಹಿಳಾ ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡನನ್ನ ಫೈನಲಿ ಬಂಧಿಸಲಾಗಿದೆ. ಆದ್ರೆ ಆತ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕಡೆ ಪ್ರಭಾವಿ ರಾಜಕಾರಣಿಗಳ ಹೆಲ್ಪ್ ಇತ್ತು, ಮಂಗಳೂರಿನ ರಾಜಕಾರಣಿಯ ಹೆಲ್ಪ್ ಇತ್ತು, ಎಲ್ಲಾ ವಿಚಾರಗಳು ಒಂದು ಕಡೆ. ಆದ್ರೆ ಆತ 4 ದಿನಗಳ ಕಾಲ ಇದೇ ಜೀಕ್ ಎಕೋ ಡಿಸೈನ್ ಸ್ಟೋರ್ ನಲ್ಲಿ ಅಡಗಿ ಕುಳಿತಿದ್ದ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್. ಮಂಗಳೂರಿನ ಪಚ್ಚನಾಡಿ ಸಮೀಪದ ಜೀಕ್ ಇಕೋ ಡಿಸೈನ್ ಸ್ಟೋರ್. ಯಾಕಂತ ಹೇಳಿದ್ರೆ ಪೊಲೀಸರು ಎಲ್ಲ ಕಡೆ ತಮ್ಮ ತನಿಖೆಯನ್ನ ನಡೆಸ್ತಾ ಇದ್ರು. ಆತನನ್ನ ಬಂಧಿಸೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ರು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನು ಕೂಡ ಕೋರ್ಟ್ ವಜಾ ಮಾಡ್ತು. ಆದ್ರೂ ಕೂಡ ಕೂತಲೇ ಎಲ್ಲಾ ಡೀಟೇಲ್ಸ್ಗಳನ್ನ ಕಲೆ ಹಾಕೊಂಡು ಮುಂದಿನ ಎಲ್ಲಿ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಒಂದು ಸ್ಕೆಚ್ ಅನ್ನ ಹಾಕ್ತಾ ಇದ್ರು. ಆ ಒಂದು ಎಲ್ಲಿ ಕುಳಿತಿದ್ರು ಅದೇ ಜಾಗವನ್ನ ನೀವೀಗ ನೋಡ್ತಾ ಇದ್ದೀರಿ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ. ಆದಿತ್ಯ, ಒಂದು ಕಡೆ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಶೋಧ ಕಾರ್ಯವನ್ನ ಈತನನ್ನ ಬಂಧಿಸುವಲ್ಲಿ ನಡೀತಾ ಇತ್ತು. ಜೊತೆಗೆ ಎಲ್ಲೋ ಕುತ್ಕೊಂಡು ನಿರೀಕ್ಷಣಾ ಜಾಮೀನನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಅದು ಕೂಡ ವಜಾ ಆಯ್ತು. ಆದ್ರೂ ನಂತರ ಮುಂದೆ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನುವಂತಹ ಒಂದು ರೂಪುರೇಷೆಯಲ್ಲಿ ರಾಜೀವ್ ಗೌಡ ನಿರತರಾಗಿದ್ರು. ಸದ್ಯಕ್ಕೆ ಹಾಗಾದ್ರೆ 4 ದಿನ ಮಂಗಳೂರಲ್ಲೇ ಇದ್ರು ಅನ್ನುವಂತಹ ಡೀಟೇಲ್ಸ್ ಗೊತ್ತಾದ್ರೂ ಕೂಡ ಆತನನ್ನ ಹಿಡಿಯೋದಕ್ಕೆ ಎಷ್ಟು ಕಷ್ಟ ಆಯ್ತು? ಏನಿದೆ ಈ ಬಗ್ಗೆ ಡೀಟೇಲ್ಸ್? ಅಮೃತ, ನಿಜಕ್ಕೂ ಕೂಡ ಆತ ಅವಿತಿದ್ದಂತಹ ಜಾಗ ಬಹಳ ಶಾಕಿಂಗ್ ಆಗಿದೆ. ಮಂಗಳೂರು ಹೊರವಲಯದಲ್ಲಿರುವಂತಹ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಸಮೀಪದ ಒಂದು ಫಾರ್ಮ್ ಹೌಸ್ ನಲ್ಲಿ ಆತ ಆಶ್ರಯವನ್ನ ಪಡೆದಿದ್ದ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮೈಕಲ್ ಅನ್ನುವಂಥವ್ರು ಆತನಿಗೆ ಆಶ್ರಯವನ್ನ ನೀಡಿದರೆ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅವರಿಗೆ ಸೇರಿದಂತಹ ಒಂದು ಫಾರ್ಮ್ ಹೌಸ್ ಇದು ಅನ್ನುವಂತಹ ರೀತಿಯಲ್ಲಿ. ಯಾಕಂದ್ರೆ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಅಂದ್ರೆ ಹೆಚ್ಚು ಜನರು ಓಡಾಟವನ್ನ ಮಾಡದಂತ ಪ್ರದೇಶ ಮತ್ತು ಯಾರು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇಲ್ಲಿ ಆತ ಆಶ್ರಯವನ್ನ ಪಡೆದಿದ್ದ. ಮೇಲ್ನೋಟಕ್ಕೆ ಒಂದು ಫಾರ್ಮ್ ಹೌಸ್ ಅಥವಾ ರೆಸಾರ್ಟ್ ಮಾದರಿಯಲ್ಲಿ ಕಂಡ್ರು ಕೂಡ ಇಲ್ಲಿ ಬೇರೆ ಬೇರೆ ಪೀಠೋಪಕರಣಗಳು, ಮರದ ಶಿಲ್ಪಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂತದನ್ನ ಗಮನಿಸಬಹುದಾಗಿದೆ. ಸೊ ಈ ಒಂದು ಅಡಗುತಾಣದಲ್ಲಿ ಆತ ಅವಿತು ಕುಳಿತಿದ್ದ. ಆದರೆ ಯಾವಾಗ ಆತನ ಒಂದು ಸೀಕ್ರೆಟ್ ಹೈಡ್ಔಟ್ ಪೊಲೀಸರಿಗೆ ಆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಆತನಿಗೆ ಗೊತ್ತಾಗುತ್ತೋ, ಸೊ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗುವ ವೇಳೆಯಲ್ಲಿ ಕೇರಳದಲ್ಲಿ ಆತನನ್ನ ವಶಕ್ಕೆ ಪಡೆಯಲಾಗುತ್ತೆ. ಸೊ ಇಲ್ಲಿ ಕೇವಲ ಮೈಕಲ್ನ ಒಂದು ಸಹಾಯದಿಂದ ಬಂದು ಮಾತ್ರ, ಅಂದ್ರೆ ನೇರ 1-to-1 ಕಾಂಟ್ಯಾಕ್ಟ್ ನಲ್ಲಿ ಬಂದು ಏನಾದ್ರು ಆತ ಆಶ್ರಯವನ್ನ ಪಡೆದಿದ್ನ, ಅಥವಾ ಇಲ್ಲಿನ ಸ್ಥಳೀಯ ಪ್ರಭಾವಿ ರಾಜಕಾರಣಿಗಳು, ಉದ್ಯಮಿಗಳು ಏನಾದ್ರೂ ಆತನಿಗೆ ಇಲ್ಲಿ ಅವಿತುಕೊಳ್ಳುವುದಕ್ಕೆ, ಅಂದ್ರೆ ಇಲ್ಲಿ ಆಶ್ರಯವನ್ನ ಪಡೆಯೋದಕ್ಕೆ ಸಾಥ ನೀಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಯಾಕಂದ್ರೆ ಬಹಳ ದೊಡ್ಡ ಗಂಭೀರವಾದ ಒಂದು ಪ್ರಕರಣ ಮತ್ತು ಇಡೀ ರಾಜ್ಯವೇ ರಾಜೀವ್ ಗೌಡ ವಿರುದ್ಧ ಚೀಮಾರಿ ಹಾಕ್ತಾ ಇದ್ದಂತಹ ಒಂದು ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಆತನನ್ನ ಯಾಕೆ ಇಲ್ಲಿ ಆಶ್ರಯ ಅವರು ನೀಡಿದ್ರು, ಅದು 1-to-1 ಕಾಂಟ್ಯಾಕ್ಟ್ ಅಥವಾ ಬೇರೆ ಯಾರ್ದಾದ್ರೂ ಪ್ರಭಾವದ ಮೂಲಕ ಮೈಕಲ್ ಆತನಿಗೆ ಇಲ್ಲಿ ಆಶ್ರಯವನ್ನ ನೀಡಿದ್ರ ಅನ್ನುವಂತಹ ಅನುಮಾನ ಇದೆ. ಹಾಗಾಗಿ ಮೈಕಲ್ ಅನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಅವರಿಂದ ಹೆಚ್ಚಿನ ತನಿಖೆಯನ್ನ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಮುಂದಕ್ಕೆ ಯಾರು ಆತನಿಗೆ ಆಶ್ರಯವನ್ನ ನೀಡಿದರೋ ಈ ಭಾಗದ ಪ್ರಭಾವಿಗಳು, ರಾಜಕಾರಣಿಗಳು, ಸೊ ಅವರಿಗೂ ಕೂಡ ಕಂಟಕ ಎದುರಾಗುವಂತ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಅಮೃತ, ಎಸ್ ಆದಿತ್ಯ, ಇಲ್ಲಿ ನಾವು ಗಮನಿಸೋದಾದ್ರೆ ಒಂದು ಕಡೆ ಮಹಿಳಾ ಅಧಿಕಾರಿ ಅನ್ನೋದು ನೋಡದೆ ಬೇಕಾಬಿಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ಒಂದು ಬೆದರಿಕೆ ಹಾಕದಂತಹ ಆ ಒಂದು ಧೈರ್ಯ ಇದ್ದಂತ ರಾಜೀವ್ ಗೌಡಗೆ ಕಾನೂನಾತ್ಮಕವಾಗಿ ಬಂದಿರುವಂತಹ ಸಮಸ್ಯೆಗಳನ್ನ ಹೆದರಿಸೋದಕ್ಕೆ ಅಷ್ಟೊಂದು ಕಷ್ಟವಾಯ್ತಾ? ಇಷ್ಟೊಂದು ಅಡಗಿ ಕುಳಿತು 13-14 ದಿನಗಳ ಹೈಡ್ರಾಮಾ ಬೇಕಿತ್ತ ಅಂತ?
ಅಮೃತ ಹೌದು, ಯಾಕಂದ್ರೆ ಒಂದ್ ಕಡೆಯಿಂದ ಆತನಿಗೆ ಈ ಎಸ್ಕೇಪ್ ಆಗೋದಕ್ಕೆ ಮತ್ತು ಆಶ್ರಯ ನೀಡಿದಂತವರು ಕೂಡ ಬಹಳ ಯೋಚನೆ ಮಾಡಬೇಕು. ಇದು ಈ ತರ ಆಶ್ರಯವನ್ನ ನೀಡುವಂತವರು ಈ ತರ ಆತನಿಗೆ ಇಷ್ಟು ದೊಡ್ಡ ಒಂದು ಆರೋಪ ಇದ್ದಂತ ಸಂದರ್ಭದಲ್ಲೂ ಕೂಡ ಆತನಿಗೆ ಎಸ್ಕೇಪ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತವರು ಯಾರು ದಪ್ಪ ಚರ್ಮದವರೇ ಆಗಿರ್ಬೇಕು. ಸೊ ಆ ಕಾರಣಕ್ಕೋಸ್ಕರ ಅವರು ಈ ತರ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಯಾವ್ದಕ್ಕೂ ಕೂಡ ಕೇರ್ ಮಾಡೋದಿಲ್ಲ, ಯಾಕಂದ್ರೆ ರಾಜೀವ್ ಗೌಡ ಮಾಡಿದಂತಹ ಒಂದು ನಿಂದನೆ ಅಧಿಕಾರಿಯ ವಿರುದ್ಧ ಅದಕ್ಕೆ ಯಾವ ತರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಮತ್ತು ಕಾಂಗ್ರೆಸ್ ಪಾರ್ಟಿ ಕೂಡ ಆತನಿಂದ ಅಂತರವನ್ನೇ ಕಾಯ್ದುಕೊಂಡು ಬಂದಿದೆ. ರಾಜ್ಯ ಮಟ್ಟದ ನಾಯಕರು ಕೂಡ ಆತನಿಂದ ಅಂತರವನ್ನ ಕಾಯ್ದುಕೊಂಡು ಬಂದ್ರು ಕೂಡ ಸ್ಥಳೀಯ ನಾಯಕರು ಯಾಕೆ ಈ ತರ ಸಪೋರ್ಟ್ ಮಾಡಿದ್ರು, ಏನಾದ್ರೂ ಇದರಲ್ಲಿ ಬೇರೆ ಕಪಟ ನಾಟಕ ಏನಾದ್ರು ಇದೆಯಾ? ಯಾಕಂದ್ರೆ ಮೇಲ್ನೋಟಕ್ಕೆ ಮುಂಭಾಗದಲ್ಲಿ ಈ ತರ ಇಗ್ನೋರ್ ಮಾಡಿ ಒಳಭಾಗದಿಂದ ಆತನನ್ನ ರಕ್ಷಿಸುವಂತ ಕೆಲಸವನ್ನ ರಾಜ್ಯ ಮಟ್ಟದ ನಾಯಕರು ಏನಾದ್ರು ಮಾಡಿದ್ರ? ಅದೇ ಧೈರ್ಯದಲ್ಲಿ ಇಲ್ಲಿನ ಸ್ಥಳೀಯ ಒಂದಿಷ್ಟು ರಾಜಕಾರಣಿಗಳು ಪ್ರಭಾವಿಗಳು ಈತನಿಗೆ ಇಲ್ಲಿ ಎಸ್ಕೇಪ್ ಆಗೋದಕ್ಕೆ ಸಾಥ್ ಕೊಟ್ರ ಅನ್ನುವಂತಹ ರೀತಿಯ ಅನುಮಾನಗಳು ಮತ್ತು ಯಾರೇ ಈ ತರ ಮಾಡಿದ್ರು ಕೂಡ ಅದು ಬಹಳ ಖಂಡನೀಯ ಅಂತಾನು ಹೇಳ್ಬೋದು. ಯಾಕಂದ್ರೆ ಸೀರಿಯಸ್ನೆಸ್ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಕೂಡ ಬಹಳ ಪ್ರೆಷರ್ ಇತ್ತು, ಒಂದು ಅನುಮಾನ ಕೂಡ ಇತ್ತು. ಒಂದು ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ ಮತ್ತು ಇಷ್ಟು ರಾಜಾರೋಷವಾಗಿ ಈ ಪ್ರದೇಶದಲ್ಲಿ ಆತ ಎಲ್ಲೋ ಒಂದು ಕಾಡುಗುಡ್ಡೆಯಲ್ಲಿ ಏನೋ ಸೌಲಭ್ಯಗಳು ಇಲ್ಲ, ಮೂಲಸೌಕರ್ಯಗಳು ಇಲ್ಲ ಅನ್ನುವಂತಹ ಜಾಗದಲ್ಲಿ ಆತ ಏನಾದ್ರೂ ಅವಿತು ಕುಳಿತಿದ್ರೆ ಒಂದು ಅರ್ಥದಲ್ಲಿ ಹೇಳ್ಬೋದಾಗಿತ್ತು. ಆತ ತುಂಬಾ ಕಷ್ಟ ಆಯ್ತು ಆತನನ್ನ ಹಿಡಿಯೋದಕ್ಕೆ ಅನ್ನುವಂಥ ರೀತಿಯಲ್ಲಿ. ಆದ್ರೆ ಇಂಥ ಒಂದು ಪ್ರದೇಶ ಇದೇನು ಸಿಟಿಯಿಂದ ತುಂಬಾ ದೂರ ಏನೂ ಇಲ್ಲ, ಸೊ ಸಿಟಿಯ ಹೊರವಲಯದಲ್ಲಿ ಇರುವಂತಹ ಪ್ರದೇಶ. ಸೊ ಪೊಲೀಸರು ಬೇರೆ ಬೇರೆ ಭಾಗದಲ್ಲಿ ಹುಡುಕಾಟವನ್ನ ನಡೆಸಿದ್ರು, ಬೆಂಗಳೂರು ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಕೂಡ ಆತ ಇಲ್ಲೇ ಆಶ್ರಯವನ್ನ ಪಡೆದಿದ್ದ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ 3 ದಿನಕ್ಕೂ ಅಧಿಕ ಕಾಲ ಆತ ಇಲ್ಲಿದ್ದ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಯಾವಾಗ ಪೊಲೀಸರು ಇಲ್ಲಿ ಆತನಿಗೆ ಕೆಡ್ಡ ತೋರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೋ ಆ ಬಳಿಕ ಆತ ಏಕಾಏಕಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದು ಕೂಡ ಆತ ಏನೋ ರೈಲ್ವೆ ಸ್ಟೇಷನ್ ಮೂಲಕನೇ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟಿರೋದು. ಅಂದ್ರೆ ನಮ್ಮನ್ನು ಏನೋ ಯಾರು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ, ಅಥವಾ ಯಾರಾದ್ರೂ ವ್ಯವಸ್ಥೆ ಒಳಗಿನಿಂದಲೇ ಆತನಿಗೆ ತಪ್ಪಿಸಿಕೊಳ್ಳೋದಕ್ಕೆ ಸಾಥ್ ಕೊಟ್ರ ಅನ್ನುವಂತಹ ರೀತಿಯ ವಿಚಾರಗಳು ಕೂಡ ಇದೆ. ಹಾಗಾಗಿ ಪೊಲೀಸರು ಕೇವಲ ಆತನನ್ನ ಬಂಧನ ಮಾಡುವಂತದ್ದು ಅಲ್ಲ, ಮತ್ತು ಆತನಿಗೆ ತರ ಆಶ್ರಯವನ್ನ ಕೊಟ್ಟಂತವರು ಯಾರು ಮತ್ತು ಅವರು ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ, ಅವ್ರದ್ದೇನಾದ್ರೂ ನೇರ ರಾಜೀವ್ ಗೌಡ ಜೊತೆಗೇನೆ ಅವ್ರದ್ದು ಸಂಪರ್ಕ ಇದ್ದಿದ್ದ, ಅಥವಾ ಬೇರೆ ಯಾರ್ದಾದ್ರೂ ಒಂದು ಪ್ರಭಾವದ ಮೂಲಕ ಒತ್ತಡದ ಮೂಲಕ ಆತನಿಗೆ ಅವರು ಆಶ್ರಯ ಕೊಟ್ರ? ಸೊ ಮೈಕಲ್, ಇದೆಲ್ಲದಕ್ಕೂ ಕೂಡ ಈಗ ಉತ್ತರ ಕೊಡಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.